ಬಡ ಹೆಣ್ಣು ಮಕ್ಕಳಿಗೆ ಅಳಲಾಸೆ ತೋರಿಸಿ ಅವರ ಜೀವನವನ್ನು ಹಾಳು ಮಾಡಿ ಕೊಲೆಗೆ ಅವರನ್ನು ಕೊಲೆಗೈದು ಬಡವರ ಆಸ್ತಿಯನ್ನೇ ಎತ್ತಿ ಹಾಕಿ 110 ಹಳ್ಳಿಗೆ ನಾನೇ ಪುಂಡನೆಂದು ನಡೆಸಿರುವ ನಿನ್ನ ಹೇಸಿ ಜನ್ಮಕ್ಕೆ ಬೆಂಕಿ ಹಚ್ಚಿ ಬಡವರ ಆಸ್ತಿಯನ್ನು ನುಗ್ಗಿ ನಿನ್ನ ಬಲುಬಸಿಗೆ ಬಲಿಯಾಗಿ ಸತ್ತವರ ಆತ್ಮಕ್ಕೆ ನಾ ಶಾಂತಿ ತೋರಿದ್ದರೆ मेरे नाम 8ನೇ ಬಂಟ ಟೈಗರ್ ಕರ್ಣನೇ दिल दिया तो कर्ण दिल नहीं तो कालिंग सर्प ನಾನು ಒಲಿದರೆ ಕರ್ಣ ಕಾಳಿಂಗ ಸರ್ಪ ಅರ್ಜುನ ಪ್ರತಾಪ ನಮ್ಮ ಮಾನವನದಿಂದ ಈ ಪೃಥ್ವಿಯನ್ನ ಗೆಲ್ಲಬೇಕೆಂದರೆ ನರನಾಗರನಾಗಿ ಬಂದು ನನ್ನ ಬಲಗೈ ಕರಿಯನ್ನು ಕುಸ್ತಿಯಲ್ಲಿ ಸೋಲಿಸ ಸೋಳೆ ಮಗನ ನನ್ನ ಬಲಗೈ ಕರಿಯನ್ನು ಕುಸ್ತಿಯಲ್ಲಿ ಸೋಲಿಸಿ ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷ ಎಂದು ತಿಳಿಯಬೇಡ. ಈ ಪ್ರತಾಪ ಮನಸ್ಸು ಮಾಡಿದರೆ ಕ್ಷಣದಲ್ಲಿ ಹೆಣವಾಗಿ ಬೀಳುವೆ. ಈ ಪ್ರತಾಪನ ಹೆಣಗಳ ರಸ ದೊಡ್ಡೆಯಲ್ಲಿ ಈ ಪ್ರತಾಪ ಕಾಲಿನಿಂದ ತೋರಿಸಿದರೆ ಮತ್ತು ಮಾಡ್ತಾರೆ ಈ ಊರಿನ ಬಡಪಾಯಿ ನನ್ನ ಮಕ್ಕಳು. ರಾಮ ಲಕ್ಷ್ಮಣಂತೆ ಬಾಳುತ್ತಿರುವ ನಿಮ್ಮಿಬ್ಬರ ತಮ್ಮಂದರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಭಿಕ್ಷಕನರಾಗಿ ಮಾಡಿ
ಮಾವೆಣ್ಣೆ ಇತ್ತಿರುವ ನಿನ್ನ ಹತ್ತೆಗೆ ಮಂಜಿಯನ್ನು ನನ್ನ ಸೂಳೆಯಾಗಿ ಮಾಡಿಕೊಂಡು ಹಂತ ಹಂತವಾಗಿ ನಿಮ್ಮನ್ನು ಕಂತ್ರಿ ನಾಯಿ ತರ ಮಾಡಿ ಕೊನೆಗೆ ನಿಮ್ಮ ಕೈ ವಶದಾಗಿರುವ ದೇವಸ್ಥಾನದ ಒಡೆಗಳನ್ನು ನನ್ನ ಕೈ ವಶದ ತೆಗೆದುಕೊಳ್ಳದಿದ್ರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ. ಆ ರುದ್ರನ್ನ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದ್ರಿ ಆ ಮಗನೇ. ವಸೂಲಿ ಮಾಡ್ಕೊಂಡ್ ಬರಾಕಂತಾನೆ ಹೋಗಿದ್ರಿ ತರೇರ. ಆದ್ರೆ ಏನ್ ಮಾಡ್ತೀರಿ, ನೀವೆಲ್ಲಿ ಕೊಟ್ರು ಸಾಲ ನಿಮ್ ಸಾಲ ಒಳ್ಳೆ ಅಂತ ಬರಗಲ್ಲ. ನಿಮ್ದರ ಅದೃಷ್ಟಕಾರ ದುರ್ಗವ ಇವತ್ತ ಮ್ಯಾಕ್ ಹೋಗ್ಬಿಟ್ಟಿದ್ದಾಕೆ. ಮತ್ತೆ ಬಂಡ ಬಡ್ಡಿ ಭೀಮನ ಕೊಟ್ಟ ಸಾಲ ಅವತ್ತಿನ ಲೆಕ್ಕ ಮಾಡಿರ್ತಾರ್ರಿ ಸಾವುಕಾರ. ಒಂದ್ ಸ್ವಲ್ಪ ಪುರುಷ ತರ ಕೊಡ್ರಿ. ಈಗ ಅಲ್ಲಿಂಗಾಡಿಗೆ ಹೋಗಿದ್ರೆ ದಿನ 1000 ಪಗಾರ ಕೊಡ್ತಿದ್ರು. ಬರೀ ಇದ ರಗಳೆ ಬಿಡುತ್ತಂದ ಎಷ್ಟು ನೋಡಿ ಆಗ್ತಾರ್ರಿ. ರಾಮ್ಕುಳ ಎಷ್ಟಿದೆ ನೋಡಿ ಹೇಳು. ಆಯ್ತು ನೋಡಿ ಹೇಳ್ತೇನೆ ಸಾವುಕಾರ. ನನ್ನ ಸ್ನೇಹಿತ ಬಾ ಪ್ರದೀಪ್ ಬಾ. ಹೀಗೆ ಬಂದೆ ಅಂದಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೀತಿರ್ತಾನೆ. ಹಿಂದೆಲ್ಲಿದೆ ಪ್ರತಾಪ್ ಕಾಂಟ್ರಾಕ್ಟರ್ ಕೆಲಸ? ಯಾಕೆ ಪ್ರದೀಪ್ ಏನಾಯ್ತು? ಕಡಿಯಾದ ಉಸಿಗಿನಲ್ಲಿ ಸರಿಯಾದ ಸಿಮೆಂಟ್ ಹಾಕದೆ ಅದರಲ್ಲಿ ಆರು ಮಣ್ಣು ಕಲಬೆರಕೆ ಮಾಡಿ ಬಿಡಿ ಕಟ್ಟಿಸುತ್ತೇನಂತ ಹೇಳಿ ಸುಳ್ಳು ಕೇಸನ್ನು ಹಾಕಿ ನನ್ನನ್ನು ರೇಷನ್ ಕಸಿದುಕೊಂಡು ನಿರ್ದೋಗಿಯನ್ನು ಮಾಡಿದಾರ. ಹಾಗಾದರೆ ಮುಂದೇನು ಮಾಡಿಕೊಳ್ಳಬೇಕೆಂದ್ರೆ ಎಲ್ಲಾದರೂ ಒಂದು ಉದ್ಯೋಗವನ್ನು ಹುಡುಕಿಕೊಳ್ಳಬೇಕಂತ ಮಾಡಿಕೊಂಡಿದ್ದೇನೆ. ಆದರೆ ಎನ್ನುವ ಮತೇಕೆ ಪ್ರದೀಪ್? ನೀನು ತಪ್ಪು ತಿಳಿದಿದ್ದರೆ ನೊಂದೊಂದು ಮಾತು. ಅದು ಏನು ಹೇಳ್ತಾ ನೋಡು ಪ್ರದೀಪ್, ದೇವರು ನನಗೆ ಸಾಕಷ್ಟು ಹಚ್ಚಿಕೊಂಡಿದ್ದೇನೆ. ನನಗೂ ನನ್ನ ತಂಗಿಯನ್ನು ಬಿಟ್ಟು ನನ್ನವರು ಎನ್ನುವರು ಯಾರು ಇಲ್ಲ. ಮಿತ್ರನಾಗದೆ ನನ್ನ ಒಡ ಒಟ್ಟಿದ ಸೋದರ ಎಂದು ಕೇಳುತ್ತೇನೆ. ನನ್ನ ಆಸ್ತಿ ವ್ಯವಹಾರ ನೋಡಿಕೊಳ್ಳುತ್ತಾ ನನ್ನ ಮನೆಯಲ್ಲೇ ಇದ್ದು ಬಿಡು. ಏನಂತೀಯ? ನೀನು ಇಷ್ಟದಂತೆ ಆಗಲಿ. ಕುರಿಗಳಿಗೆ ಕಣ್ಣು ಕೊಡ್ತಾನೆಂದರೆ ಬೇಡ ಅನ್ನುತ್ತಲ್ಲ, ಬೆಂಚಿಗೆ ಮಕ್ಕಳಾಗುತ್ತವಂದರೆ ಬೇಡ ಅನ್ನುತ್ತವ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳ್ತಾ ಅದೇ. ಪ್ರದೀಪನ ಕ್ರಾಂತಿಕಾರ್ಯ ನಾಟಕ ಯಾಕೆ ಪ್ರದೀಪ್ ಏನೋ ಮಾಡ್ತೀರಲ್ಲ? ದೇವರಂತ ಸ್ನೇಹ ಸಿಕ್ಕಲ್ಲಂತ ವಿಚಾರಿಸಿದೆ. ನನ್ನ ಮಿತ್ರನಾದ ಪ್ರದೀಪನೇ ಸ್ಪೆಷಲ್ ಅಡಿಗೆ ಮಾಡಿಸು. ಅಂದಗೂಡ ನಮ್ ಸರ್ಕಾರಿಗೆ ಯಾರು ಬಂದಾರ? ಅವ್ರಿಗೆ ತಿನ್ನಕ ಕುಡಿಯಾಕ ಏನಾರ ವ್ಯವಸ್ಥೆ ಮಾಡಪ್ಪ. ನಮ್ಗೆ ಕೇಬಸ್ ಒಬ್ಬರದೈತೆ ಶಿಫ್ಟ್ ಕಾರ್ ಬಂದೈತಿ. ನಮ್ ಸೌಕಾರ ಕರ್ಕೊಂಡು ಸೀದಾ ಅಲ್ಲಿ ಮೆಸ್ಸಿನ ಮೂಲೆ ಬರ್ತೀನಿ. ಅಂದಾಗೆ ಚೆನ್ನ ಮೊನ್ನೆ ಮಂತ ಸಿಂಗಾಲದಲ್ಲಿ ನಮ್ಮ ಬಂಡೆ ದನಕರಳು ಹೋದ ಘಟನೆ ಬಗ್ಗೆ ಏನಂದ ಕಟ್ಟಿಸಿದ ಅರ್ಜುನ. ಅದ್ರ ಸುದ್ದಿ ತೆಗಿಬರ್ರಿ ಸೌಕಾರ. ಅದ್ರ ಸುದ್ದಿ ತೆಗೆದ್ರ ನನ್ನ ಮುಡ್ಕೊಂಡು ನಾಗ ಅಂತೀನಿ. ಮಗಳು ನಿಮ್ಮ ಮಲ್ಕೊಂಡು ಸೌಕರ್ಯ ನಾನು ಹಾಕೋ ಮಟ್ಟಿನ ಸರ ಹಾಕಿ ಜೀವಂತ ಸುಟ್ಟು ಬಿಡ್ತೀನಿ. ನೂರು 10 ಹಳ್ಳಿಗೆ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ನನಗೆ ಸಕ್ಕಿನ ಮಾತನಾಡಿದ ಆ ಸಕ್ಕಿನ ಬಿಡುವ ಅಪ್ಪ. ಆ ನಿಮ್ಮ ಮಲ್ಕೊಂಡು ಸೌಕರ್ಯ ರಂಡ ತೆಗೆದ ನಮ್ಮೂರು ಅಕ್ಷಿ ಬಾಗಿಲಿ ಕಡ್ಕೊಂಡಪ್ಪ ಕೊಳ್ಳಿ ಸಂತೋಷನ. ಏನು ಈ ಶ್ರೀಮಂತ ಪ್ರತಾಪನ ಹೆಸರೇ ಕೇಳಿದ್ರೆ ಸಾಕು ಇಡೀ ಊರ ಜನರ ಗಡಗಡಿನ
ಶ್ರೀಮಂತನ ಪಾದ ತೊಳೆದ ನೀರು ಕುಡಿತಿರುವಾಗ ನನಗೆ ಶಕ್ತಿ ಹೊಡೆದು ಮಾತನಾಡಿದ ಆ ಶಕ್ತಿನ ಬಡವ ಅಂತ ಹಂಗ ಬಿಟ್ಟಿಲ್ಲಪ್ಪ. ಲೇ ಗಬಶ್ರಮಣ, ಲೇ ಪದ್ಮಶ್ರಮಣ, ಲೇ ಶ್ರಮಣ ಚಂದ ಅಂತ ಅಂದಿದ್ದಲ್ಲ, ಈಗ ಮನೆಗೆ ಸಹಿತ ಬಂದು ನಮ್ಮ ರುಂಡ ಆಡ್ತದ ನೀಯಪ್ಪ ಮಗ. ಯಾಕ ನನಗೆ ಮೈ ಒಂಥರ ಜುಮ್ ಅನ್ನಕತ್ತೈತಿ. ಈ ಶ್ರೀಮಂತನ ಮನೆಗೆ ಬಂದು ಮಾತನಾಡಷ್ಟು ಸಕ್ಕು ಬಂದೆ ತಾ ಬಡ ತಾಯಿಗೆ. ಸ್ವಚ್ಛನಿಂದ ಮಾತನಾಡ್ತಿರುವ ನಿಮ್ಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಪರಿಯರ್ಜುನ ಅಷ್ಟೇ ಅಲ್ಲ, ನಿಮ್ಮಂತ ಗೊತ್ತಿದ ಶ್ರೀಮಂತರನ್ನು ಈ ತಾಯ್ನಾಡಿನಲ್ಲಿ ಹುಟ್ಟಿ ಬಂದಿರುವ ಗಂಡದೇ ಗಂಡವರೇ ಪೊಂಡಾರ್ಜುನ. ನೀನು ಗಂಡುಗರಾದರೇನು ಪುಂಡ ಪುಡಾರಿ ಆದರೇನು? ಈ ಶ್ರೀಮಂತ ಪ್ರತಾಪನೆಂದರೆ ಈ ಭಾಗದ ಎಂಬೆಲ್ಲೆ ಗಡನ ನಡುಗಿ ಬಾಯಿ ಬಿಡುತ್ತಿರುವಾಗ ನೀನವನಲ್ಲೇ ಬಡವ ಸುಮ್ಮನೆ ಈ ಪ್ರತಿಭೆ ಅಂತ ಕೇಳಿ ಬಿದ್ದರೆ ಸರಿ, ಇಲ್ಲದಿದ್ದರೆ ನಿನ್ನ ದೇಹ ಉರುಳೋದು ನನ್ನ ಕೈಯಲ್ಲೇ. ಹೇಳಿದಾಗೆ ಕೇಳಿ ಬಿದ್ದಿರಲು ನಾನೇನು ನಿನ್ನ ಮನೆ ಕಾಯುವ ನಾಯಿ ಅಲ್ಲ. ಈ ಅರ್ಜುನನಿಗೆ ಸ್ವಂತ ಬದುಕುವುದು ಗೊತ್ತು, ನಿಮ್ಮಂತವರ ಕಾಲಡಿಯಲ್ಲಿ ಬಿದ್ದು ಹೋಗ್ತಲ್ಲ. ಒಂದು ವೇಳೆ ನಾನೇ ಶೂರ, ನಾ ಮಾಡಿದ್ದೇ ಆಟ ಹಿಡಿದಿದ್ದೇ ಆಟವೆಂದು ನೀ ಯಾರು ಆಡಿದರೆ ನಿನ್ನ ಪ್ರಾಣ ತೆಗೆದು ಬಿಡಲಾರನು ಈ ಅರ್ಜುನ. ಅದು ಈ ಶ್ರೀಮಂತರ ಪ್ರಾಣ. ಪ್ರಾಣ ತೆಗೆದು ನನ್ನೇನು ಮಳ್ಳು ಕೊಡಿ ಎಂದು ತಿಳಿದಿಯ ಮಗನೇ. ದಿನಾನ ನಿಮ್ಮಂತ ಬಡಾಬಿಕಾರನ್ನು ಕೊಳ್ಳೋ ಬೋಟ್ ಪಾಲಿಸ್ ಮಾಡಿ ನಾನು ಎತ್ತಿ ಹಾಕಿದ ದಕ್ಷಿಯನ್ನು ಹೊಟ್ಟೆ ತುಂಬಿಸಿಕೊಂಡು ಕಾಲ ಇರುವಾಗ ಏಕೋಚಿತ್ ನೀನೊಬ್ಬ ಬಡಾಬಿಕಾರಿ ಪ್ರಾಣ ತೆಗೆತನೊಂದು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಸೊಕ್ಕಿನ ಕುನ್ನಿ ಪ್ರತಾಪ ಬಡವರ ಚೆಂಡು ಮುರಿದು ಬದುಕುತ್ತಿರುವ ನಿಮ್ಮಂತ ಕೊಪ್ಪಿದ ಶ್ರೀಮಂತ ರುಂಡ ಕತ್ತರಿಸಲು ಕಟ್ಟಿ ಬಂದಿರುವೆ ಈ ಭಾರತಾಂಬೆಯ ಉದರದಲ್ಲಿ ಈ ಗಂಡು ಕೊಡಲಿವಂದಿಗೆ. ಮತ್ತೆ ನೀಗೆ ಈಗ ಎತ್ತರ ತಪ್ಪಿ ಬೊಗಳೆದರೆ ಈ ನಿನ್ನ ಶ್ರೀಮಂತಿಗೆ ತಕ್ಕ ಸವಾಲು ಹಾಕಿ ನಿನ್ನ ಹಟ್ಟಾಸವನ್ನು ಮೆಟ್ಟಿ ಮುರಿಯದಿದ್ದರೆ ನಾನೇಕೆ ಮುಟ್ಟಬೇಕು ಈ ಹಿರೇಗೌಡ ವಂಶದಲ್ಲಿ? ಏಕೆ ಗಂಟಲು ಅರಿವಂತೆ ಚಿರಾಡಿ ನರ ಕಿತ್ತ ಕೊಳ್ಳಬಿಡಲೇ ಕತ್ತ. ನಮಗೆ ಎದುರಾದ್ರೆ ಕ್ಷಣದಲ್ಲಿ ನಿನ್ನ ಗಟಳ ಉರುಳಿಸಿ ಕುಡಿಯುತ್ತೇನೆ ಬಲು ಎಚ್ಚರ. ಈ ಎತ್ತು ನನಗೆ ಎತ್ತರ ಹೇಳುವ ಹುತ್ತ ನಾಯಿ ಮತ್ತೊಬ್ಬರು ಸ್ವತ್ತಾಗಿ ಬಿದ್ದು ಹಾಕಿದ ಒಳಸಿದ ಹಣ್ಣು ತಿಂದು ಆಡಿಸುವ ಏಡಿ ಅಲ್ಲದೆ ಈ ಅರ್ಜುನ. ಈ ಅರ್ಜುನ ಅವರು ಆಡಬೇಕೆಂದು ಶಸ್ತ್ರ ಹೊಡೆದು ಕಾಲು ಕೆದರಿ ರಂಗಕ್ಕೆ ಕಣ್ಣ ಹೇಳಿದರೆ ಈ ಗಂಡು ಬಲಿ ವಿಜಯದ ಬಾವುಟ ಆರಿಸಬೇಕು ಒಂದು, ಇಲ್ಲ ನಿಮ್ಮಂತವರು ರುಂಡ ಬೀಳಬೇಕು ಒಂದು. ಅರ್ಜುನ ಅಲ್ಲ ತಮ್ಮ ಅರ್ಜುನ, ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ದಾಡಿ ಬೂದಿ ಹಸ್ಕೊಂಡ್ ತೋತಮ್ಮ. ಸುಮ್ಮನೆ ನಮ್ ಸೌಕರ್ಯ ಹೇಳ್ದಂಗೆ ಕೇಳ್ಬಿಡು, ಎಲ್ಲ ನಿನಗೆ ಒಳ್ಳೆದಕ್ಕೆ ತೋತಮ್ಮ. ತಲೆ ಹಿಡಿದ ಕೆಲಸ ಮಾಡಿ ಕಂಡ ಪಡ ಹೆಣ್ಣು ಮಕ್ಕಳು ತಾಳಿ ಹರಿಸುವ ನೀನು ನನಗೆ ಬುದ್ಧಿ ಹೇಳುವ ಮುದಿಯ ನನ್ನ ಮಗನೇ. ನೋಡು ಪ್ರತಾಪ, ನಮ್ಮ ಹೊಲದಲ್ಲಿ ದನಗಳನ್ನು ಆಯಿಸಿದ್ದು ತಪ್ಪಾಯ್ತೆಂದು ಕೇಳಕೋ. ಇರದಿದ್ದರೆ ಮಗನೇ ನಿನ್ನನ್ನು ಅಟ್ಟಾಗಿ ಕಡಿದು ಬಿಡ್ತೇನೆ. ಕಿತ್ತುಕೊಂಡು ಗತಿಗತಿಯಲ್ಲಿನ ಬಡ ಬಿಕಾರಿ, ನಿನಗೆ ಒಳ್ಳೆ ಮಾತಿನಿಂದ ಹೇಳುವೆನು. ಯಾರಿಂದ ನೀನು ಇಲ್ಲಿಂದ ಹೊರಟು ಹೋಗು. ಇದೇ ಕಲ್ಲಿನ ಕೋಟೆ ಕರಡಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮನ್ನ ಸುಳಿಯಬೇಕು. ಒಂದು ಎಚ್ಚರ. ಚರ್ಮವನ್ನು ಸುಲಿಯಲು ನನ್ನನ್ನೇನು ಸತ್ತ ಗೋಳಿ ಎಂದು ತಿಳಿದಿರುವ್ಯಾ? ಬಡಿಯುತ್ತೇನೆಂದು ಹೇಳುವ ನೀನೊಬ್ಬ ಷಂಡ ಗಡುಸು. ಈ
ಎಷ್ಟು ನನ್ನ ಗಂಡೆ ನಿನ್ನ ಪುಂಡಾಟಿಗಳನ್ನು ನೀ ತೋರಿಸಿದರೆ ಈಗಲೇ ನಿನ್ನ ಕಣ್ಣುಗಳನ್ನು ಕಿತ್ತು ನಿನ್ನನ್ನು ಜೀವಂತವಾಗಿ ಸುಟ್ಟು ಸ್ನೇಹಿತ ಪ್ರತಾಪನ ಕಾಲಡೆಯಲ್ಲೇ ಇಟ್ಟೆನೋ ಎತ್ತರದಿಂದ ಬರಲೇ ಬರುವ ಪ್ರದಿಯ ಬಡವ ಎಂದು ಈ ಮತ್ತೆ ಮತ್ತೆ ಮರಳಿ ಕೂಗಿದರೆ ಅದೇ ಕ್ಷಣದಲ್ಲಿ ನನ್ನ ರುಂಡವನ್ನು ತರಿಸಿ ನನ್ನ ಅಣ್ಣ ಹೇಮಂತನ ಕಾಲಡೆಯಲ್ಲಿಟ್ಟೆನ ಬರೇ ಬರೋಷ ಪ್ರದಿಯ ಅಲ್ಲ ತಮ್ಮ ಅರ್ಜುನ ಮಾತು ಒಮ್ಮೆ ಯಾಕೆ ಕೊಟ್ಟಿ ತೋರಾಡ್ತೀವ ತಮ್ಮ ಇಂಥ ವಿಷಯದ ನೀ ಸಣ್ಣ ಹಾಲು ಕುಡಿ ಹಸುಗುಸದಿದೇವ ತಮ್ಮ ಇದನ್ನೆಲ್ಲ ತಲೆ ಕೆಡಿಸಬೇಡ ನಮ್ ಸೌಕರ್ಯ ಕೇಳ ಛತ್ರಿ ಇದು ನನಗೂ ಹಾಗೂ ಈ ಶ್ರೀಮಂತನಿಗೆ ಸಂಬಂಧಪಟ್ಟ ವಿಷಯ ಮಧ್ಯದಲ್ಲಿ ನೀನು ಭಾಗವಹಿಸಿದರೆ ಮೊದಲು ನಿನ್ನ ರುಂಡ ಬೀಳಬೇಕಾಗುತ್ತದೆ ಬಹುಶಃ ಶ್ರೀಮಂತ ಸಿಂಹಕ್ಕೆ ಎದುರಾಗಿ ನೆಗದು ಬಿದ್ದ ಸಾಯಬೇಡ. ನಿನಗೆ ಒಳ್ಳೆ ಮಾತಿನಿಂದ ಹೇಳುವೆನು. ಇನ್ನು ಮುಂದೆ ನೀನು ಕುಸ್ತಿಯಾಡುವುದು ನಿಲ್ಲಿಸಿಬಿಡು. ನಿನ್ನ ಅಣ್ಣನಿರುವ ದೇವಸ್ಥಾನದ ಒಡೆಯಗಳನ್ನು ನನಗೆ ಕೊಟ್ಟು ಬಿಡು. ನೀನು ಕೇಳುತ್ತೆ ಕೇಳು, ಕೊಡುತ್ತೇನೆ. ಆಯ್ತು ಶ್ರೀಮಂತರೇ, ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ನಿಮಗೆ ಆ ದೇವಸ್ಥಾನದ ಒಡವೆಗಳನ್ನು ಕೊಡುತ್ತೇನೆ. ಹಾಗಾದರೆ ನಾನು ಬೆಳೆಸಿ ನೀವು ಕೊಡ್ತೀರಾ? ಓ ಯಸ್, ಏನು ಬೇಡುತ್ತೀಯ ಬೇಡು, ಮುಚ್ಚು ಬಾಯಾಡಿಗಳ ಲೇ ಪ್ರತಾಪ, ನಿಮಗೆ ಆ ದೇವಸ್ಥಾನದ ಒಡೆಯಗಳನ್ನು ಕೊಡಬೇಕ ಸಾವುಕಾರ. ನೀವು ಶ್ರೀಮಂತರಾದ ಪಕ್ಷ ನಮ್ಮಂತ ಕಡುಬರವರ ಮೇಲೆ ಏನು ಬೇಕಾದರೂ ತಪ್ಪಾಡಿಕೆ ದೌರ್ಜನ್ಯ ಮಾಡಬೇಕೆಂದು ತಿಳಿದಿರುವ ಅದು ನಿನ್ನ ಮೂರ್ಖತನ. ನಮ್ಮಂತ ಬಡವರು ಯಾರು ಸುಡಿಸಿ ದುಡಿದಿದ್ದಾರೆಂದಲೇ ನಿಮ್ಮಂತ ಶ್ರೀಮಂತರು ಮಾಡಿ ಮೇಲೆ ಮಾಡಿ ಕಟ್ಟಿಸಿಕೊಳ್ತಿದ್ದಾರೆ. ಅಣ್ಣ, ಏನು ನನ್ನ ಹೇಳಿದ್ದಲ್ಲ, ಏಕ ಚಿತ್ತ ಒಬ್ಬ ಬಡ ಭಿಕಾರಿ ಇಷ್ಟು ಸೊಕ್ಕಿಂದ ಮಾತಾಡಿದ್ರೆ ಅನಿಸ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ. ಕಟ್ಟಡಗಳ ಕಂಬಕ್ಕೆ ತೆಗೆದುಕೊಂಡು ಮಕ್ಕಳ ವೀರ ಕಟ್ಟೆಂಡು ಕತ್ತರಿಸಿದ ಕೆಟ್ಟ ದೇಹವನ್ನು. ಶಬಾಷ್ ಶಬಾಷ್, ಈ ಶ್ರೀಮಂತನ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು. ತಪ್ಪು ದಾರಿಯಲ್ಲಿ ಹಿಡಿಯುವ ಈ ನಿಮ್ಮಣ್ಣನಿಗೆ ಬುದ್ಧಿ ಬಿಟ್ಟು ಹೊನ್ನವರನ್ನು ಕಟ್ಟು ಕಂಬಕ್ಕೆ ತೆಗೆದುಕೋ ನಮ್ಮಪ್ಪನ ವೀರಗತ್ತಿಯನ್ನು ಎಂದು ಹೇಳುವ ಒಂದು ನೀವೊಂದು ಏನು ಬೆಂಕಿ ಎತ್ತಿ ತಗ ಉರಿಯಾಕತ್ತೈತಿ. ಮತ್ತಷ್ಟು ಮಂದಿ ತುಪ್ಪ ಚಲ ಮಾಡ್ಬೇಕ ಮಗ. ಇಲ್ಲ ಚೆನ್ನಪ್ಪ, ಇಂಥ ಸೊಕ್ಕಿನಷ್ಟಿ ಬಡವರನ್ನು ನಾವು ಸುಮ್ಮನೆ ಬಿಡ್ಲೇಬಾರದು. ಇವರ ಮೈಚೂರನ್ನು ಸುರಿಸಿ ನಮ್ಮ ಕಾಲಲ್ಲಿರುವ ಪಾದರಾಕ್ಷಿ ಮಾಡಿಕೊಂಡಾಗಲೇ ಈ ಕವಿತರ ಮನಸ್ಸಿಗೆ ಶಾಂತಿ. ಚಂಪದ ಕೋರಿ ಶ್ರೀಮಂತಿಗೆ ಎಂದು ಬಾಯಿಗೆ ಬಂದಂತ ಮಾತನಾಡಿದ್ರೆ ಮೊದಲು ನಿನ್ನ ಬಾಯಿಗೆ ಬುದ್ಧಿ ಹಲ್ಲು ಮುರಿಯುತ್ತೇನೆ. ಜಾಗ್ರತೆ ಪ್ರದಿಯ, ನಿನ್ನ ಮುಂದೆ ಆ ಸೂರ್ಯ ಚಂದ್ರಾದಿಗಳು ನಮ್ಮ ಮನೆತನದ ಬಗ್ಗೆ ಹಾಗೂ ನನ್ನ ಅಣ್ಣ ಹೇಮಂತನ ಬಗ್ಗೆ ಒಂದೇ ಒಂದು ಮಾತು ಎದುರಾಡಿದರೆ ನಿನ್ನೊಬ್ಬೊಬ್ಬರ ಗಂಟಲರಿದು ರಕ್ತ ಕುಡಿದು ಬಿಡ್ತೀನಿ ಮಗ. ಏ ಸೊಕ್ಕಿನ ಕುನ್ನಿ, ಅರ್ಪಣದ ಹುಲಿಯಾಗಿ ಇಡೀ ದಿಲ್ಲಿಯನ್ನು ಆಳಬೇಕೆಂದು ಹೋರಾಟಿರುವ ಈ ಪ್ರತಾಪ್ ಪ್ರದೀಪನಿ ಚಿಕ್ಕಂಗೆ ಮಾತನಾಡಿದ ಆ ಮಗನ ನಿನ್ನನ್ನು ಒತ್ತು ಆ ದೇವಸ್ಥಾನದ ಒಡೆಗಳನ್ನು ಕೊಸಿದುಕೊಂಡು ಬಿಡೋನಲ್ಲ ಈ ಶ್ರೀಮಂತ ಪ್ರತಾಪ. ಹೆಜ್ಜೆಜ್ಜಿಗೂ ನಾವು ಮಾಡ್ತಿರೋ ಕಾರ್ಯಕ್ಕೆ ನೀನು ಅಡ್ಡ ಬಂದು ನಮ್ಮನೆಗೆ ನಿನ್ನ ಪುಂಡಾಟಿಯನ್ನು ತೋರಿಸಿದರೆ ಇದೇ ಪ್ರೀತಿಯಿಂದ ಇನ್ನೊಂದು ಎದುಗಂಡಿಗಳನ್ನು ತಿಳಿಬಿಟ್ಟವರು ಎತ್ತರದಿಂದ ಬಗಳಬೇಕತ್ತೆ. ಮುಚ್ಚುವ ಏಡಿಗಳೇ, ಲೇ ಪ್ರತಾಪ, ಒಂದು ವೇಳೆಯಲ್ಲಿ ನೀನು ನಮ್ಮಣ್ಣನಿಗೆ ಮಾತನಾಡುತ್ತೇನೆ ನೆನೆಸಿಕೊಂಡರೆ ಮಗನೇ, ನಿನ್ನನ್ನು ನಾನು ಜೀವಂತವಾಗಿ ಸುಟ್ಟರೂ ನನ್ನ ಸಿಟ್ಟು ಹರಗುವುದಿಲ್ಲ. ತಿಳಿಯದೆ ಹರಿತೂರಿನ ಒಡೆಯನೆಂದು ಮತ್ತೆ ಆ ದೇವಸ್ಥಾನದ ಒಡೆಯವನ್ನು ಕೊಡೆಯೆಂದು ಬಗೆದರೆ ಇದೇ ಕೊಡ್ಲಿಯಿಂದ ನಿನ್ನ ರುಂಡ ಕಡಿಬೇಕಾಗುತ್ತದೆ. ಎತ್ತರ ಕೈಯಲ್ಲಿ
ನಿಮ್ಮ ಪೆಪ್ಪರ ಗಂಟಲರಿದು ರಕ್ತವನ್ನು ಕುಡಿದು ಬಿಡ್ತೀನಿ ಮಕ್ಕಳು. ನಾನಪ್ಪ ಇರ್ಲಿ ಮಾಡ್ತೇನೆ. ಲೇ ಅರ್ಜುನ, ಗಂಟಲ ಹರಿಯುವಂತೆ ಕಿರ್ಚಾಡುತ್ತೆ ಆದ್ರೆ ಇದರ ಚಾಟಿಯಿಂದ ಮಾತಾಡ್ಬೇಕಾಗುತ್ತೆ. ಬಲು ಹುಷಾರಾಗಿರು. ತಂಗಿ ಕವಿತಾ, ನಾನೇಕೆ ಅವನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನಗೆ ಗೊತ್ತಾಗೋದಿಲ್ಲ, ನೀನು ಸುಮ್ಮನೆ ಕಾಲೇಜಿಗೆ ಹೋಗಿ ಬಿಡು. ಲೇ ಪಿಂಕದ ಎಣ್ಣೆ, ಶ್ರೀಮಂತಿಗೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದೆ. ಮೊದಲೇ ನಿನ್ನ ಬಾಯಿಗೆ ಗುದ್ದೆಯನ್ನು ಮುರುತ್ತೇನೆ, ಬಲು ಜಾಗ್ರತೆ. ಲೇ ಪ್ರದ್ಯ ಇನ್ನು ಮುಂದೆ ಆ ಸೂರ್ಯ ಚಂದ್ರಾದಿಗಳವರೆವರೆಗೂ ನನ್ನ ಮನೆತನದ ಬಗ್ಗೆ ಹಾಗೂ ನನ್ನ ಅಣ್ಣ ಹೇಮಂತನ ಬಗ್ಗೆ ಒಂದೇ ಒಂದು ಮಾತಾದ್ರೆ ಆಡಿದ್ರೆ ಒಬ್ಬೊಬ್ಬರ ಗಂಟಲರಿದ್ದು ಬಿಸಿ ರಕ್ತವನ್ನು ಕುಡಿದು ಬಿಡ್ತೀನಿ ಮಕ್ಕಳ. ಮಾಡ್ತೇನೆ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ. ಅಣ್ಣ, ಅವನು ಯಾಕೆ ಸುಮ್ಮನೆ ಬಿಟ್ಟೆ? ಅವನನ್ನು ಸುಟ್ಟು ಅವಳ ಭೂಮಿ ನನ್ನ ಮನೆಗೆ ಹಚ್ಚಬೇಕಾಗಿತ್ತಲ್ಲ. ತಂಗಿ ಕವಿತಾ, ನಾನೇಕೆ ಅವನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನಗೆ ಗೊತ್ತಾಗೋದಿಲ್ಲ, ನೀನು ಸುಮ್ಮನೆ ಕಾಲೇಜಿಗೆ ಹೋಗಿ ಬಿಡು. ಸರಿ ಅಣ್ಣ. ಸರಿ, ಏ ಪ್ರತಾಪ್, ಚೆನ್ನಾಗಿ ಬರುವ ಮಿಲ್ಲವನ್ನ ನೋಡಿಕೊಳ್ಳಿ. ಹಾಗೆ ನಮ್ಮ ಸ್ಮಗ್ಲಿಂಗ್ ಮಾಲುಗಳನ್ನು ಇಂದು ರಾತ್ರಿ ಲಾರಿಯಲ್ಲಿ ತುಂಬಿ ಬಾಂಬೆ ಪಾರ್ಸಲ್ ಮಾಡಿ ನಾನಿನ್ನು ಲಂಡನ್ಗೆ ಹೋಗಿ ಬರುತ್ತೇನೆ. ಹಾ ಪ್ರತಾಪ್, ಅಷ್ಟೇ ಮಾಡ್ತೇವೆ. ಕಳ್ಳತನ ಮಾಡಿ ಕಳಿಸುತ್ತಿರುವ ಆ ಸ್ಮಗ್ಲಿಂಗ್ ಲಾರಿಗಳು ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಾರ ಬಾಕರಿಗೆ ಹಂಚೆ ಆರ್ಭಟ ಹುಲಿಯಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾಲಿಗೆ ಈ ಕರಳ ಸೇರಿ ಸಿಂಹವಾಗಿ ಬಂದು ನಿನ್ನ ಸೊಕ್ಕನ್ನು ಒಣಗಿಸಿದ್ದರೆ ಬಡವರ ಹೊಟ್ಟೆ ಮೇಲೆ ಹಿಡಿದ್ರು ಕೊಪ್ಪಿ ನಿಂತಿರುವ ದೇಹವನ್ನು ಕೊಚ್ಚಿ ನನ್ನ ತಂದೆ ತಾಯಿ ತಮ್ಮನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರನ್ನು ಪತ್ತೆ ಹಚ್ಚಿ ಅವರ ರುಂಡವನ್ನು ಚಂಡಾಡಿದರೆ ನನ್ನ ಬೇಡಿನ ಕ್ರಾಂತಿಕಾಲಿ ನಂಬುತ್ತದೆ. ಅವರನ್ನು ಸುಮ್ಮನೆ ಬಿಟ್ಟರೆ ಬಿಡಲಿದ್ದರೆ ನನ್ನ ಹೆಸರು ಡಿ ಅಂಡಮಾನ್ ಐ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿಸಂ ಟೈಗರ್ ನನಗೆ ಹಲೋ ಮಿಸ್ಟರ್, ಎದುರಿಗೆ ಶ್ರೀಮಂತ ಕುಮಾರಿ ಬರೋದು ಕಾಣಿಸ್ತಾ ಇಲ್ವಾ ನಿನಗೆ? ದಾರಿ ಬಿಟ್ಟು ನಿಲ್ಲೋ ರಾಸ್ಕಲ್. ನೀನು ಶ್ರೀಮಂತ ಕುಮಾರಿಯಾದೇನು?
ಲಂಡನ್ ರಾಣಿ ಆದ್ರೇನು ತಾಯಿಗರಿಗೆ ದಾರಿ ಬಿಡಲು ನೀನು ನಾನು ಯಾರು ನಾನು ಯಾರು ಗೊತ್ತಾ? ಇಲ್ಲಿ ಅಂಡರ್ ಬಡ್ಡೆ ತನ್ನ ಬರಿಯಲ್ಲಿ ಆಟ ಆಡ್ತಿರುವ ಈ ಹುಡುಗಿ ಶ್ರೀಮಂತ ತಂಗಿ ನಾನು. ನೀನು ಈ ಊರವನಿ ಶ್ರೀಮಂತ ತಂಗಿ ಆದೇನು ನೀನು ತಂಗಿ ಆದೇನು तुम्हारा नाम क्या बोलो? मेरा नाम कविता है. अरे वाह, ब्यूटीफुल, स्वीट नेम. तू नहीं जानते मेरा the Andaman Nicobar, out of country from Tiger, Karna. ನೋಡು, ನೀನು ಕರ್ಣನಾದ್ರೇನು ಕರೋಡಪತಿ ಆದ್ರೆ ನಾನೇ ಈ ಕವಿತವನ್ನು ಕೇಳಬಹುದು ಸರಿ ಅಲ್ಲ. ಸುಮ್ಮನೆ ದಾರಿ ಬಿಡು ಅಷ್ಟೇ. ನಿಲ್ಲು, ಈ ತಿಂಡಿಗೆ ದಾನಿಸ್ಕೊಂಡು ಈ ಟೈಗರ್ಗೆ ತಿಟ್ಟವಾಗಿ ಮಾತಾಡ್ತೀಯಾ ಬಂದ ಹೆಣ್ಣೆ. ಕರ್ಣ, ನೀನನ್ನು ಚುನಾಯಿಸಿದ ವಿಷಯನ ಮನ್ನನಿಗೆ ತಿಳಿಸಿ ನಿಮಗೆ ಸರಿಯಾದ ಶಿಕ್ಷೆ ಕೊಡಿಸಬೇಕಾಗುತ್ತೆ. ಎಚ್ಚರವಾಗಿರೋ. ಇಂಥ ದಟ್ಟವಾದ ಕಾಡಿಯಲ್ಲಿ ಒಬ್ಬಂಟಿಯಾಗುತ್ತಿತ್ತು. ಬಾಯಿಗೆ ಬಂದಂತೆ ಜಮ್ಮದಿಂದ ಮಾತಾಡಿದ. ನಿನ್ನಂತ ಹೆಣ್ಣನ್ನು ಸುಮ್ಮನೆ ಬಿಟ್ಟರೆ ಏಡಿ ಎನ್ನುತ್ತದೆ ಈ ಕುಂತ ಸಮಾಜದ ರಾಕ್ಷಸ. ಒಳ್ಳೆ ಮಾತಿನಿಂದ ನನ್ಗೆ ದಾರಿ ಬಿಟ್ಟರೆ ಸರಿ, ಇಲ್ಲವಾದ್ರೆ ಇದೇ ಪಿಸ್ತೂಲಿಂದ ಮಾತಾಡಿಸ್ಬೇಕಾಗುತ್ತೆ. ಸತ್ತರೂ ಮೀಸೆ ಬರೆದ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಇನ್ನು ಬೇಡ ಬೇಡ ಅಂದ್ರೆ ಮತ್ತೆ ಮತ್ತೆ ಬರುತ್ತಿರುವ ಈ ಪುರುಷನಿಗೆ ಅದರಂತೆ ನೀನಾಗೆ ನೀನೇ ಬಂದು ನನ್ನ ಗಲ್ಲಕ್ಕೆ ಮುತ್ತಿಟ್ಟರೆ ಸರಿ, ಬೇಡದಿದ್ದರೆ ಕಂಡ ನಿನ್ನಂತ ಪಟ್ಟೆ ಹುಡುಗರಿಗೆ ಮುತ್ತು ಕೊಡೋದಕ್ಕೆ ನಾನೇನು ವೇಷವಾಟಿಕೆ ಮಾಡುವ ಹೆಣ್ಣಲ್ಲ. ಮಾನವಂತರ ಮನದೊಡ್ಡ ಮಗಳು, ಮರ್ಯಾದಸ್ಥರ ಹುಡುಗಿ. ಕಡೆ ನಾನೊಬ್ಳು ಕಾಲೇಜ್ ಸ್ಟೂಡೆಂಟ್. ಏನು ಕಾಲೇಜ್ ಸ್ಟೂಡೆಂಟ್? ಕೇಳುವ ಕಾಲೇಜ್ ಹುಡುಗಿಯರ ಸೋಗಲ್ಲು. ಕಾಲೇಜ್ಗೆ ಹೋಗುತ್ತೇನೆ ಎಂದು ಹೇಳಿ ಫೀಲ್ಡ್ಗೆ ಚಕ್ಕರ್ ಹಿಡಿದು ತನ್ನ ಪ್ರೇಮವೊಂದಿಗೆ ಪಾರ್ಕಿನಲ್ಲಿ ಬಿದ್ದು ಹೊರಲಾಡಿ ಬರುವ ಮಂದ ಹೆಣ್ಣುಗಳಷ್ಟಿಲ್ಲ ಈ ನಾಡು ಸಮಾಜದಲ್ಲಿ. ಲಿಕ್ಕಿಗೆ ಹೋಗುತ್ತೇನೆ ಎಂದು ಹೇಳಿ ತನ್ನ ಪ್ರೇಮವೊಂದಿಗೆ ಪಾರ್ಕಿನಲ್ಲಿ ಬಿದ್ದು ಹೊರಲಾಡಿ ಬರುವ ಸುಪಾರಿತನದ ಹೆಣ್ಣುಗಳು ಎಷ್ಟಿಲ್ಲ ಈ ಸಮಾಜದಲ್ಲಿ. ತುಳಿಯಲ್ಲಿ ಕಲಿಯುವವರು ಇರುವಾಗ ಸಿಟಿಯಲ್ಲೇ ಕಲಿಯಲಿದ್ದು ಹೊಟ್ಟೆ ಹುಟ್ಟಿಸಿಕೊಂಡು ಬರುವ ಹೆಣ್ಣುಗಳು ಎಷ್ಟಿಲ್ಲ ಕಲಿಯುಗದಲ್ಲಿ. ತಾಳಿಲ್ಲದೆ ಮನಸ್ಸು ಹೊತ್ತಲು ಸಿದ್ಧರಾದ ಮನಸ್ಸು ಸೂಳೆಯರೆಷ್ಟಿಲ್ಲ ಈ ನಿಮ್ಮ 21ನೇ ಶತಮಾನದಲ್ಲಿ. ಹೆಚ್ಚೇನಲ್ಲಿ ಕಲಿತಾ ಫಸ್ಟ್ ಆಫ್ ಆಲ್ ನಿಮ್ಮಂತ ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಸುತ್ತಾಡುತ್ತಿರುವ ಹೆಣ್ಣುಗಳು ಎತ್ತಾರಿಂದಲೇ ಇಂಥ ಬಟ್ಟೆ ಹುಡುಗರು ಹಾಳಾಗುತ್ತಿರುವುದು. ಹೋಗು, ನೀನ್ಯಾವ ಕಾಲೇಜ್ ಸ್ಟೂಡೆಂಟ್, ನೀನ್ಯಾವ ಕಲಿತಿ? ಶ್ರೀಮಂತಿಗೆ ಹಾಗಾದ್ರೆ ನಾನ್ ನಿಮ್ಗೆ ಸಿಕ್ಕಂಗೆ ಮಾತಾಡ್ಬೇಕು. ದಯವಿಟ್ಟು ಕ್ಷಮಿಸಿ. ಬಿಟ್ಟು ಬಿಡ್ಬೇಕಾ? ಹಾಗಾದ್ರೆ ಒಂದೇ ಒಂದು ಕಂಡೀಷನ್. ರೊಚ್ಚಿಗೆದ್ದ ಈ ಕನ್ನಡ ಮನಕ್ಕೆ ಒಂದೇ ಒಂದು ಉಂಪಾದ ಗೀತೆ ಹೇಳು. ಹಾಡ ನನ್ಗೆ ಹಾಡ್ಲಿಕ್ಕೆ ಬರೋದಿಲ್ಲ. ಆಡ್ತಿದ್ರೆ ಬಿಡೋದಿಲ್ಲ, ಆಡ್ತಾ ಡ್ಯಾನ್ಸ್ ಕೂಡ ಮಾಡಬೇಕು. ಅಯ್ಯೋ, ಈ ರಿಹರ್ಸಲ್ ಕೈದ ಬಾರಬೇಕಾದ್ರೆ ನೀನು ಹೇಳಿದಂತೆ ಕೇಳಲೇಬೇಕು. ಆಯ್ತು ರಾಜ, ನಿಮ್ ಇಷ್ಟದಂತೆ ನಾನು
ನಾನಿನ್ನು ಬರ್ತೀನಿ. ಬರೀಯ ನಿನ್ನ ಸೌಂದರ್ಯವನ್ನು ನೋಡಿದಾಗ ನಿನ್ನೇಕೆ ಬಿಡಬೇಕು? ಕೈ ಬಿಡೋ ಕತ್ತೆ. ಒಂದು ಸಾರಿ ಕೈ ತರ ಕೈ ಹಿಡ್ತು ನಡೆಸೋದ್ರೆ ಕ್ಷಣದಲ್ಲಿ ಹಾರಿ ಹೋಗಬೇಕು. ಮನುಷ್ಯ ಕೇಳಿದ ಮನವೇದ ಹೆಣ್ಣ ನನ್ನ ಕಣ್ಣಿಗೆ ಮಾಡಿಸಿದ್ಯಾ? ನಿನ್ನ ಶೀಲದ ಗತಿ ನನ್ನನ್ನು ತಡೆಯುವ ನೀನೇನು? ತಪ್ಪು ದಾರಿ ಹಿಡಿಯುತ್ತಿರುವ ನಿನ್ನನ್ನು ಎಚ್ಚರಿಸಲು ಬಂದ ವಾಣಿ. ನೀನು ವಾಣಿಯಾದರೇನು? ಪರಮಾತ್ಮನಾದರೇನು? ಶ್ರೀಮಂತಿಕೆ ಸೊಕ್ಕಿನಿಂದ ನನ್ನ ಕೆನ್ನಿಗೆ ಬಾರಿಸಿದ ಈ ಹೆಣ್ಣನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಇವರ ಶೀಲವನ್ನು ಅರಳಗೆ ಇವಳಿಗೆ ಬುದ್ಧಿ ಬರುತ್ತದೆ. ಸ್ಟಾಪ್ ಇಟ್. ಈ ಸಮಾಜದ ಜನರು ನಿನ್ನನ್ನು ಈ ಕಲಿಯುಗದ ದೇವರೆಂದು ಪೂಜಿಸುತ್ತಿದ್ದಾರೆ. ಕೋಪದಲ್ಲಿ ಈ ಹೆಣ್ಣಿನ ಶೀಲ ಹಾಳು ಮಾಡಿ ಜನರಿಂದ ಕೆಟ್ಟ ನುಡಿ ತಂದುಕೊಳ್ಳಬೇಡ. 10 ಜನ ಹಿರಿಯರು ಮೆಚ್ಚುವಂತ ಸಮಾಜ ಸುಧಾರಕರ ಕೆಲಸ ಮಾಡಿ ನಿಜವಾಗಿ ನೀನು ಹೆಣ್ಣು ಹುಲಿಗಳಲ್ಲಿ ಗಂಡು ಹುಲಿ, ದಿಲ್ಲಿ ಒಕ್ಕ ಪುಂಡ ಹುಲಿ ಎನಿಸಿಕೋ. ನೀನು ಹೇಳಂತೆ ನಾನು ತಪ್ಪು ಮಾಡ್ತಿದ್ದೇನೆ. ನನಗೆ ಬಂದ ಆ ಕ್ರೋಧದಿಂದ ನಾನು ಈ ತರ ನಡೆದುಕೊಂಡೆ. ನೀನು ಹೇಳಂತೆ ನಿನ್ನ ಮುಂದೆ ಈ ಟೈಗರ್ ಕರ್ಣ ನಿನ್ನ ಲೆಕ್ಕ ಕೊಂಡವಲಿ ಆಗಲೇಬೇಕು. ನಿನ್ನ ಮುಂದೆ ಈ ಟೈಗರ್ ಕರ್ಣ ದಿಲ್ಲಿ ಒತ್ತಡಿ ಆಗಲೇಬೇಕು. ಹಾ, ಯಾಕೆ ಕರ್ಣ ಶೀಲ ಗೆಡ್ಸ್ತಂದ್ರೆ ಎದ್ಕೊಂಡು ಹೋಗಿ ಶೀಲ ಗೆಡ್ಸ್ತೆ ಹಾಗೆ ಬಿಟ್ಟೆ ಅಲ್ಲ. ಬೆಟ್ಟವೆತ್ತಲೆ ನೆಲೆ ಬಿಟ್ಟ ಅಥವಾ ನಮ್ಮ ಅಣ್ಣನ ಹೆಸರಿಗೆ ಧೈರ್ಯವೇ ಬರ್ಲಿಲ್ವಾ? ನಿಂತ್ಬಿಟ್ಟೆ ಅಲ್ಲ. ಅದರ ಬಗ್ಗೆ ಈ ಟೈಗರ್ ಕರ್ಣ ಮುಂದೆ ಮಾತನಾಡಬೇಡ. ಈ ಟೈಗರ್ ಕರ್ಣವನ್ನು ಬೆಡುಗಡಿದು ಗರ್ಜಿಸುತ್ತಾ ಬರುವಾಗ ಈ ನುಡಿಗಳ ಶಿಖರದ ಮೇಲೆ ಕುಳಿತು ಎತ್ತರಿದು ಆರುವ ಇವನು ನಿನ್ ನುಡಿಗಳ ಗಂಡ ಮಿಸ್ ಕೇಳ್ತಾ ಇವತ್ತು ಟೈಮ್ ಸರಿಯಾಗಿದೆ, ನಿನ್ನನ್ನು ಸುಮ್ಮನೆ ಬಿಡ್ತೇನೆ. ಇನ್ನು ಮುಂದಾದ್ರೂ ಶ್ರೀಮಂತಿಕೆ ಸೊಕ್ಕನ್ನು ಬಿಟ್ಟು ಬಗ್ಗೆ ನಡೆಯಲು ಕಲಿತುಕೋ. ನಾನು ಬರ್ತೇನೆ. ಅಂತ ತಿಳ್ಕೊಂಡು ಬಂದವಳು ನಾನು. ಇವ್ರ ಮಾತನ್ನು ಕೇಳ್ತಾ ಇದ್ರೆ ನಾನು ಕೂಡ ತಕ್ಕಿ ಬಗ್ಗೆ ನಡೆಯಲೇಬೇಕು. ಈ ಶ್ರೀಮಂತಿಕ ಅಹಂಕಾರವನ್ನು ಬಿಟ್ಟು ಈ ಸಮಾಜದಲ್ಲಿ ಬಡವರ ಜೊತೆ ತಕ್ಕಿ ಬಗ್ಗೆ ನಡೆದಾಗಲೇ ಈ ಹೆಣ್ಣಾಗಿ ಹುಟ್ಟಿದ್ದಕ್ಕೂ ನನ್ನ ಜೀವನ ಸಾರ್ಥಕವಾಗುತ್ತದೆ. ಅಣ್ಣ ಕತ್ತಿಗೆ ಈಗ ತಾನೇ ಬಂದೆ ಅಣ್ಣ. ಅಣ್ಣ ನಿನ್ನ ಆಸೆ ಅಂತ ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ. ತೆಗೆದುಕೋ ಸ್ವೀಟ್, ಆಶೀರ್ವಾದಿಸು. ಸಂತೋಷ. ರಾಜು ಈಗ ಬಂದೆ. ಹೌದೇ ಅತ್ತಿಗೆ, ಈಗ ತಾನೇ ಬಂದೆ. ಅತ್ತಿಗೆ ಇಂದು ನನ್ನ ಬಿಕಾಂ ಪರೀಕ್ಷೆ ಪಾಸ್ ಆಯಿತು, ಆಶೀರ್ವಾದಿಸಿ. ಎದ್ದೇಳು ರಾಜು. ಆ ಜಗತ್ತಿಗೆ ಬಸವೇಶ್ವರ ಹತ್ರ ನಾನು ಕೂಡ ಬೇಡಿಕೊಳ್ಳುತ್ತೇನೆ. ತೆಗೆದುಕೋ ಅತ್ತಿಗೆ ಸ್ವೀಟ್. ಅಣ್ಣ
ತಮ್ಮನ ಕೂಗು ಕೇಳಿದ್ರೆ ಸಾಕು ಓಡಿ ಬಂದು ಅಪ್ಪಿಕೊಳ್ಳುವ ನನ್ನಣ್ಣ ಅರ್ಜುನ ಇಲ್ಲವೇ ಮನೆಯಲ್ಲಿ? ಅವನು ತೋಟಕ್ಕೆ ನೀರು ಬಿಡಲು ಹೋಗಿರೋನಪ್ಪ. ಇಷ್ಟರಲ್ಲಿ ಬಂದರೂ ಬರಬಹುದು. ಅದು ನೋಡಲು ನೆನಪಿರುವುದು. ಓ ತಮ್ಮ ರಾಜು, ತಮ್ಮ ಊರಿನಿಂದ ಯಾವಾಗ ಬಂದಪ್ಪ? ಬಂದು ಕೆಲವೇ ಸಮಯ ಆಯ್ತಣ್ಣ. ತೆಗೆದುಕೊಳ್ಳೋಣ ಸ್ವೀಟ್. ಈ ಅರ್ಜುನನ ತಮ್ಮ ರಾಜು ಪಾಸ್ ಆಗಿದ್ದಾನೆ. ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನೆ. ಹತ್ತಿಗೆ ಮೊದಲು ದೇವರ ಗುಡಿಗೆ ಹೋಗಿ ನಮಸ್ಕರಿಸಿ ಬನ್ನಿ. ಹಾ ರಾಜು, ನೀನು ನಮಸ್ಕರಿಸಿ ಬಾ. ಅಣ್ಣ, ದೇವರಂತ ಅಣ್ಣ ಅತ್ತಿಗೆಯಲ್ಲಿರುವಾಗ ಅವರಿಗೆ ಮೊದಲು ನಮಸ್ಕರಿಸಿ ನಂತರ ಆ ಗುಡಿಗೆ ಹೋಗಿ ಆ ದೇವರ ನಮಸ್ಕಾರ ಮಾಡಿ ಗಂಧದ ಕಟ್ಟಿ ಬೆಳಗ್ಗೆ ಬಂದರಾಯ್ತು. ಹುಚ್ಚಪ್ಪ, ದೇವರಿಗೆ ಹಾಗೆಲ್ಲ ಅಗರವಾಗಿ ಮಾತನಾಡಬಾರದು. ಮತ್ತೇನಣ್ಣ, ಹಗಲೇಳು ಭೂಮಿಯಲ್ಲಿ ಬೆವರು ಸುರಿಸಿ ದುಡಿದು ಮತ್ತೊಬ್ಬರ ಕಾಲಿಡಿದು ಸಾಲ ಮಾಡಿ ನಿನ್ನ ತಮ್ಮನನ್ನು ಇಲ್ಲಿವರೆಗೆ ಹುಟ್ಟಿದ್ದೀರಿ ಅಂದ ಮೇಲೆ ನೀವೇ ಅಣ್ಣ, ನನ್ನ ಪ್ರತ್ಯಕ್ಷ ದೇವರು ನೀವೇ. ಹುಚ್ಚಪ್ಪ, ನರಕುಲವಾದ ಮಾನವರೆಂದಾದರೂ ದೇವರಾಗಬಲ್ಲದೆ? ದೇವರು ದೇವರೇ, ಮಾನವರು ಮಾನವರೇ. ಮೊದಲೇ ನಾನು ತಂದೆ ತಾಯಿ ಕಳೆದುಕೊಂಡ ತಪ್ಪಲಿ. ಒಂದು ವೇಳೆ ನನ್ನ ತಂದೆ ತಾಯಿ ಇದ್ದರೆ ಅವರೇ ನನ್ನನ್ನು ಓದಿಸುತ್ತಿರಲಿಲ್ಲವೇ? ಅದರಂತೆ ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಿನ್ನ ಅಣ್ಣನಾದ ಇರುವಾಗ ನಿನ್ನ ಪೋಷಣೆ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಪ್ಪ, ಅಷ್ಟೇ. ತಮ್ಮ ರಾಜು, ಇನ್ನು ಮುಂದೆ ಎಲ್ಲಿಯಾದ್ರೂ ಒಂದು ನೌಕರು ಹುಡುಕಿ ಬಿಡಪ್ಪ. ಇಲ್ಲಣ್ಣ, ನಾನು ನೌಕರಿಯನ್ನು ಹುಡುಕುವುದಿಲ್ಲ, ನೌಕರಿಯನ್ನು ಮಾಡುವುದಿಲ್ಲ. ಯಾಕೆ ರಾಜು, ಏನಾಗಿದೆ ನಿನಗೆ? ಈಗೇಕೆ ಮಾತನಾಡ್ತಿರುವೆ? ಹೌದಣ್ಣ, ನಾನು ನೌಕರಿ ಹುಡುಕಿ ನೌಕರಿಗೆ ಹೋದರೆ ನಿಮ್ಮ ಜೊತೆ ಹೊಲದಲ್ಲಿ ದುಡಿಯೋರು ನಿಮ್ಮೊಂದಿಗೆ ಇದ್ದು ಹೊಲ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ಅದು ಅಲ್ಲದೆ ನಮ್ಮಂತ ಕಡು ಬಡವರಿಗೆ ನೌಕರಿ ಅನ್ನೋದು ಕನಸಿನ ಮಾತಣ್ಣ, ಕನಸಿನ ಮಾತು. ರಾಜು, ಬಡವರಾಗ್ಲಿ ಶ್ರೀಮಂತರಾಗಲಿ ನಮ್ಮ ದೈವದಲ್ಲಿ ನೌಕರಿ ಬರಬೇಕಾಗಿದ್ರೆ ಅದು ಬಂದೇ ಬರುತ್ತೆ. ನಿನ್ನ ಪ್ರಯತ್ನ ಮಾತ್ರ ನಿಲ್ಲಿಸಬೇಡ ಮೈದುನ, ನಿಲ್ಲಿಸಬೇಡ. ಅತ್ತಿಗೆ, ನನ್ನನ್ನು ಓದಿಸುವ ಸಲುವಾಗಿ ಅಣ್ಣ ಮಾಡಿದ ಸಾಲವೇ ಇನ್ನೂ ತೀರಿಲ್ಲ. ಅಂತ ಮೇಲೆ ನೌಕರಿ ಹಣ ಎಲ್ಲಿಂದ ತರಬೇಕಮ್ಮ, ಎಲ್ಲಿಂದ ತರಬೇಕು? ಅದಕ್ಕೆ ಏಕೆ ಚಿಂತಿಸುವೆ ರಾಜು? ಕಲ್ಲು ಬಂಡೆಯಂತೆ ಈ ನಿನ್ನ ಅಣ್ಣ ಅರ್ಜುನ ಇನ್ನು ಜೀವಂತವಾಗಿರುವಾಗ ನಿನಗೇಕೆ ಹಣದ ಚಿಂತೆ? ನಿನ್ನ ನೌಕರಿಯ ಸಲುವಾಗಿ ನನ್ನನ್ನು ನಾನೇ ಮಾರಿಕೊಂಡಾದರೂ ಸರಿ, ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕೆನ್ನುವುದೇ ಈ ನಿನ್ನ ಅಣ್ಣನ ಆಸೆಪ್ಪ. ಅಣ್ಣ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡಿ ಆ ಸೂರ್ಯ ಚಂದ್ರೇ ನಾಚಬೇಕು. ನೀವಿಷ್ಟು ನನಗೆ ಬೆಂಬಲ ಕೊಡುತ್ತೀರಿ ಎಂದಾಗ ನಿಮ್ಮೆಲ್ಲರ ಇಚ್ಛೆಯಂತೆ ನಾನು ನೌಕರಿ ಪ್ರಯತ್ನ ಮಾಡುತ್ತೇನೆ. ಮಾತು ಸಾಕು, ಎಲ್ಲರ ಕೈಕಲ್ ಮಕ್ಕಳ ಹಿಡ್ಕೊಂಡು ಊಟ ಮಾಡೋಣ. ದೇವ ಬಸವೇಶ್ವರ, ಈ ಸುಂದರ ಸುಖಮಯವಾದ ಸುಂದರ ಸಂಸಾರ ಯಾವ ಕಾಲಕ್ಕೂ ಹೀಗೆ ನಗು ನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆಯಪ್ಪ, ನನ್ನ ಆಸೆ. ನನ್ನ ತಮ್ಮ ರಾಜನಂತೆ ಈ ಅರ್ಜುನ ನನ್ನ ತಮ್ಮನಾಗಿದ್ದರೆ ಈ ಬಡವನ ಸಂತೋಷಕ್ಕೆ ಪಾರವೇರುತ್ತಿರಲಿಲ್ಲ, ತಂದೆ ಪಾರವೇರುತ್ತಿರಲಿಲ್ಲ. ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಇವು ಕಣ್ಣೀರಲ್ಲಪ್ಪ, ನಿಮ್ಮಿಬ್ಬರ ಅಣ್ಣ ತಮ್ಮಂದಿರುಗಳ ಪ್ರೀತಿಯನ್ನು ನೋಡಿ ತಡೆಯಲಾರದ ಆನಂದದ ಪಾಶ್ವಗಳಪ್ಪ, ಆನಂದದ ಪಾಶ್ವಗಳು. ಅಣ್ಣ, ಅತ್ತಿಗೆ, ಇದೇ ಸ್ವಂತಕ್ಕೆ ಎಲ್ಲರೂ ಕೂಡಿ ಆಡಿ ನಲಿಯೋಣವೇ?
ತೆನೆ ಮೇಲೆ ಮಾಸಾರದ ಬಡಕೊನ್ನೆ ಅರ್ಚನ ಗಂಡೆಯ ಗುಂಡಿಗೆಂದು ಬಿರುದು ಪಡೆದ ಈ ಶ್ರೀಮಂತನ ಮನೆಗೆ ಬಂದು ಸೊಕ್ಕಿನಿಂದ ಬಾಯಿಗೆ ಬಂದಂತೆ ಬೊಗಳಿದೆಯ ಕೊಂಡೆ ಅರ್ಚ ಇಂದು ನಾನೇಕೆ ನಿನ್ನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನ್ನನ್ನು ಒಂದೇಟಿಗೆ ಮುಗಿಸಿ ನಿನ್ನ ಹೆಣ ಪತ್ತೆಲದ ಪಾತಾಳಕ್ಕೆ ಕಳಿಸುವುದು ಊರಿನ ಒಡೆಯನಾದ ಈ ಶ್ರೀಮಂತ ಪ್ರತಾಪನಿಗೆ ಅಸಾಧ್ಯದ ಮಾತಲ್ಲ. ನಿನ್ನನ್ನು ಈಗಲೇ ಮುಗಿಸಿದರೆ ನಾನು ಎಳೆಯುತ್ತಿರುವ ಈ ಕ್ರಾಂತಿಕಾರ್ಯ ನಾಟಕ ಮುಂದುವರಿಯುವುದಿಲ್ಲ. ಹೇಗಾದರೂ ಮಾಡಿ ಮೊದಲ ಉಪಾಯದಿಂದ ನಿನ್ನ ಅಣ್ಣನಿರುವ ದೇವಸ್ಥಾನದ ಒಡೆಗಳನ್ನು ಕಿತ್ತುಕೊಂಡು ಕೊನೆಗೆ ನಿಮ್ಮ ಕೈ ವಶದಾಗಿರುವ ದೇವಸ್ಥಾನದ ಒಡೆಗಳನ್ನು ನನ್ನ ಕೈ ವಶದ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಸ್ಮಗ್ಲ ಪ್ರತಾಪನೇ ಅಲ್ಲ. Y la madre que no diga que yo aquí le montar. Thank you.